ನೇಗಿಲ ಕುಲದೊಳಗಡೆಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನಮಸ್ಕಾರ ವೀಕ್ಷಕರೇ, ನೇಗಿಲನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಸಾಯನಿಕ ರಹಿತವಾದ ಕುರುಕಲು ತಿಂಡಿ ಅಂದರೆ ಅದು ಮಲೆನಾಡಿನ ಹಲಸಿನಕಾಯಿಯಿಂದ ತಯಾರಾಗುವ ಚಿಪ್ಸು. ಸುಮಾರು 30 ವರ್ಷಗಳಿಂದ ಚಿಪ್ಸ್ ತಯಾರಿಸುತ್ತಿರುವ ಮಂಜುನಾಥ್ ಅವರ ಮನೆಗೆ ಭೇಟಿ ನೀಡಿದೆ. ಒಂದಿಷ್ಟು ಜನ ನಮಗೆ ಪ್ರತಿ ವರ್ಷ ಹಲಸಿನಕಾಯಿಯನ್ನ ನೀಡುತ್ತಾರೆ. ಅಲ್ಲಿಂದ ತಂದು ಮೇಲಿನ ಸಿಪ್ಪೆಯನ್ನ ಕೆತ್ತಿ ಕೊಡಲಿಯಿಂದ ಭಾಗ ಮಾಡಿ ಕಾಯಿಯನ್ನ ತೆಗೆದು ಅದನ್ನ ಚಿಪ್ಸಿನ ಅದಕ್ಕೆ ಹೆಚ್ಚಿ ಎಣ್ಣೆಯಲ್ಲಿ ಕರಿದು ನಂತರ ಮನೆಯಲ್ಲಿಯೇ ತಯಾರಿಸಿದ ಕೊಬ್ಬರಿ ಎಣ್ಣೆ, ಮೆಣಸಿನ ಹಿಟ್ಟು, ಉಪ್ಪನ್ನು ಮಿಶ್ರಣ ಮಾಡಿದ ನಂತರ ಶುಚಿ ರುಚಿಯಾದ ಚಿಪ್ಸ್ ತಯಾರಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಮ್ಮದು ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ತಿಣವೆ ಗ್ರಾಮ ಪಂಚಾಯತಿ, ನಾಗರಕುಡಿಗೆ ಅಂತೇಳಿ. 30 ವರ್ಷದಿಂದ ಹಲಸಿನಕಾಯಿ ಚಿಪ್ಸನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಈ ಚಿಪ್ಸ್ ಮಾಡುವ ಪ್ರಕ್ರಿಯೆ ಅಂದರೆ ಬೆಳಗ್ಗೆ 5:30ಇಂದನೇ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 5:30ಇಂದನೇ ನಾವು ಹಲಸಿನಕಾಯಿ ತರಕ್ಕೆ ಹೋಗ್ತೀವಿ. 30 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಹಲಸಿನಕಾಯಿ ಎಲ್ಲಿ ಸಿಗುತ್ತೆ ಮತ್ತು ಯಾವ ಮರದ ಕಾಯಿಯ ಹೇಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಅದನ್ನು ಕ್ಲೀನಾಗಿ ಸಿಪ್ಪೆಯನ್ನು ತೆಗೆದು ಅದನ್ನು ಎಲ್ಲ ಕ್ಲೀನಾಗಿ ಕೊಡ್ಲಿಯಲ್ಲಿ ಭಾಗ ಮಾಡಿ ನಂತರ ಅದನ್ನು ಗೂಜನ್ನು ತೆಗೆದು ಅದರ ಮೇಣವನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಅದನ್ನು ತೆಗೆದು ಅದನ್ನು ಶುಚಿತ್ವವಾಗಿ ಕ್ಲೀನಾಗಿ ಹಾಸಿಕೊಟ್ಟಾಗ ಒಂದು 10 ಜನ ಕೆಲಸದವ್ರು ಬರ್ತಾರೆ. ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ, ಸೊಳೆಯನ್ನು ಬಿಡಿಸಿ ಅದನ್ನು ಕ್ಲೀನಾಗಿ ಅಂದರೆ ಚಿಪ್ಸಿನ ಥರವಾಗಿ ಕಟ್ ಮಾಡಿ ಕೊಡ್ತಾರೆ. ಕಟ್ ಮಾಡಿ ಕೊಟ್ಟ ತಕ್ಷಣ ಅದು ಎಲ್ಲ ಕ್ಲೀನ್ ಆಗ್ತದೆ. ಅದರ ನಂತರ ಅದನ್ನು ನಾವು ತಾಜಾ ಎಣ್ಣೆಯಲ್ಲಿ ನಿರಂತರವಾಗಿ ಅದನ್ನು ಕರಿತೀವಿ. ಅಂದರೆ ನಾವು ಅದನ್ನು ಫ್ರೆಶ್ ಆಗಿ ಕರೆದು, ಅದು ವಿಶೇಷವಾಗಿ ರುಚಿ ಬರಲಿಕ್ಕೆ ಮೇಯ್ನ್ ಕಾರಣ ಅದು ಹಲಸಿನಕಾಯಿಯ ಗುಣಮಟ್ಟ. ಹಲಸಿನಕಾಯಿ ಚೆನ್ನಾಗಿಲ್ಲ ಅಂದರೆ ಚಿಪ್ಸು ಚೆನ್ನಾಗೇ ಬರಲ್ಲ. ಹಲಸಿನಕಾಯಿ ಪ್ರಾರಂಭವಾಗಿ ಅದನ್ನು ಎಣ್ಣೆಯಲ್ಲಿ ಕರೆದ ನಂತರ ಅದಕ್ಕೆ ಮಸಾಲೆ ಮತ್ತು ಖಾರದ ಪುಡಿ, ಉಪ್ಪೆಲ್ಲ ಹಾಕಿ ಚಿಪ್ಸ್ ತಯಾರಾಗ್ತದೆ. ವಿಶೇಷವಾಗಿ ಹೇಳಬೇಕಂದ್ರೆ ಈ ಹಲಸಿನಕಾಯಿ ಚಿಪ್ಸ್ ತಯಾರಾಗಬೇಕಂದ್ರೆ ಮೇಯ್ನ್ ಆಲ್ ಕ್ರೆಡಿಟ್ ಎಣ್ಣೆಯ ಮತ್ತು ತಾಜಾ ಎಣ್ಣೆ ಒಂದು, ಜೊತೆಗೆ ಎಣ್ಣೆಯ ಹೀಟ್ ಅಂದರೆ ಅದು ಬಿಸಿ ಕಾವು ಅಂತೀವಿ ನಾವು. ಆ ಕಾವು ವ್ಯತ್ಯಾಸ ಇದೆ. ಚಿಪ್ಸಿನ ಆ ಕ್ರಿಸ್ಪಿ ಅಥವಾ ಮೃದುತ್ವ ಬರೋದಿಲ್ಲ, ಅದು ಇಂಪಾರ್ಟೆಂಟು. ಮತ್ತು ತೆಗೆಯುವಂಥದ್ದು ನಾವು ಯಾವ ಟೈಮಲ್ಲಿ ತೆಗಿಬೇಕು, ಯಾವ ಟೈಮಿಗೆ ಎಣ್ಣೆಗೆ ಹಾಕಬೇಕು. ಜಾಸ್ತಿ ನಾವು ಕರೆದ್ಬಿಟ್ರೆ ಕೈಯ ಬರ್ತದೆ, ಅಥವಾ ಕಡಿಮೆ ಕರೆದ್ರೆ ಹಸಿ ಬರ್ತದೆ. ಹಾಗಾಗಿ ಅದನ್ನು ಅದು ಅನುಭವದಿಂದನೇ ಅದು ನಮಗೆ ಗೊತ್ತಾಗ್ತದೆ. ಅದೇ ಜನರು 30 ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಅವ್ರ ಪ್ರೀತಿಯಿಂದ ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಅಂದರೆ ಅವರಿಗೆ ಗೊತ್ತಿರ್ತದೆ ಇಲ್ಲಿ ಚಿಪ್ಸ್ ಸಿಗುತ್ತೆ ಅನ್ನೋದು. ಹಾಗಾಗಿ ಇಲ್ಲಿಗೆ ಮನೆಗೆ ಬಂದು ಅವತ್ತಿನ ಹಲಸಿನಕಾಯಿ ಚಿಪ್ಸ್ ಅವತ್ತೇ ಖಾಲಿ ಆಗುತ್ತೆ. ಒಂದು ಬೇಜಾರ ನಮಗಿರೋದಂದರೆ ಎಲ್ಲರ ನಿರೀಕ್ಷೆಯನ್ನು ಒಮ್ಮೊಮ್ಮೆ ಮುಟ್ಟಕ್ಕಾಗಲ್ಲ. ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ನಾವು ಏನು ಹಲಸಿನಕಾಯಿ ಚಿಪ್ಸ್ ಮಾಡೋಕ್ಕೆ ಹೋದರೆ ಅದರ ಗುಣಮಟ್ಟ ಕೆಡ್ತದೆ. ಆ ದೇವರ ಆಶೀರ್ವಾದ, ಜನರ ಪ್ರೀತಿ, ಇವೆಲ್ಲರ ಮತ್ತು ಮನೆಯವರ ಎಲ್ಲರ ಸಹಕಾರದಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ. ಮತ್ತು ಇವತ್ತು ಕೃಷಿ ಜೊತೆಗೆ ನಾವು ಒಂದು ಏನಾದರೂ ಉಪಕಸುಬನ್ನು ನಾವು ಇಟ್ಕೊಂಡಾಗ ಅದು ನಮಗೆ ತುಂಬ ಅನುಕೂಲ ಆಗುತ್ತೆ. ಹಿಂದೆಲ್ಲ ನಾನೀಗ ತರುವಂಥ ಹಲಸಿನಕಾಯಿ ಏನಿತ್ತು ಇಲ್ಲಿ ಯಾರೂ ಮಾಡ್ತಿರ್ಲಿಲ್ಲ, ಎಲ್ಲ ಬಿದ್ದು ಕೊಳೆತು ಹೋಗ್ತಾಯಿತ್ತು. ಪ್ರೀತಿಪೂರ್ವಕವಾಗಿ ನಮಗೆ ಹಲಸಿನಕಾಯಿನ ಕೊಡ್ತಾರೋ ಅವರಿಗೆ ಒಂದು ಹಲಸಿನಕಾಯಿಗೆ 25ರಿಂದ 30 ರೂಪಾಯಿ ಅವರಿಗೆ ಕೊಡ್ತೇವೆ. ಹಲಸಿನಕಾಯಿ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವು ದೊಡ್ಡ ಹಲಸಿನಕಾಯಿ ಇರ್ತದೆ, ಕೆಲವು ಪುಟ್ಟ ಹಲಸಿನಕಾಯಿ ಇರ್ತದೆ. ಹಲಸಿನಕಾಯಿ ಗುಣಮಟ್ಟ ಮತ್ತು ಸೈಜಿನ ಮೇಲೆ ಆ ಹಲಸಿನಕಾಯಿಯ ದರವನ್ನು ನಿಗದಿ ಮಾಡಿ ಅವರಿಗೆ ಮನಪೂರ್ವಕವಾಗಿ ಅವರಿಗೆ ಹಣವನ್ನು ಕೊಟ್ಟು ನಾವು ಬೆಳೆಯ ಮುಂಚೆ ಹಲಸಿನಕಾಯಿಯನ್ನು ತರ್ತೀವಿ. ಅದ್ರ ಜೊತೆಗೆ ಹಲಸಿನಕಾಯಿ ತಂದ ನಂತರ ಇದಕ್ಕೆ ತುಂಬ ನುರಿತ ಕೆಲಸಗಾರ ಅವಶ್ಯಕತೆ ಇರ್ತದೆ. ಒಬ್ಬ ಕೂಲಿಕಾರನಿಗೆ ಒಂದು 3ರಿಂದ 4 ಹಲಸಿನಕಾಯಿ ಬಿಡಿಸಿ ಅದನ್ನು ಸಿಕ್ಕೊಡ್ಬೋದು ಬಿಟ್ಟರೆ ಜಾಸ್ತಿ ಬಿಡ್ಸೋಕ್ಕಾಗಲ್ಲ. ಒಂದು ಆಳಿಂದ ಒಂದು ಕನಿಷ್ಠ ಅಂದರೆ 3ರಿಂದ 4 kg ಚಿಪ್ಸನ್ನು ಮಾಡ್ಬೋದು. ಒಂದು ಲೇಬರ್ ಇದ್ದರೆ ಜೊತೆಗೆ ನಾನು ಸೇರಿ 4 kg ಮಾಡ್ಬೋದು. ನಾವೊಂದು 7-8 ಆಳನ್ನು ದಿನ ನಿರಂತರವಾಗಿ ಕೆಲಸ ಮಾಡ್ತೀವಿ. ಇದೊಂದು 2 ತಿಂಗಳು ನಿರಂತರ ಒಂದು 7-8 ಆಳು ದಿನಕ್ಕೆ ಒಂದು 25ರಿಂದ 30 kg ಚಿಪ್ಸನ್ನು ಮಾಡ್ತೇವೆ. ಹಾಗಾಗಿ ಒಂದು ಕನಿಷ್ಠ ನಾವು ನಿರಂತರವಾಗಿ ಒಂದು 10 ಜನ ಕೆಲಸ ಮಾಡ್ತೀವಿ. ಇದರಿಂದ ನಮಗೆ ತುಂಬ ಆದಾಯನೂ ಇದೆ, ಜೊತೆಗೆ ಜನರಿಗೆ ಒಂದು ಉದ್ಯೋಗವನ್ನು ಕೊಟ್ಟೆ ಅನ್ನುವ ಒಂದು ತೃಪ್ತಿನೂ ಇದೆ. ಒಬ್ಬರು ಇಲ್ಲಿ ದಿನಕ್ಕೆ ಅವರಿಗೆ ನಾವು ಊಟವನ್ನು ಕೊಡ್ತೇವೆ, ಚಹಾನು ಕೊಡ್ತೀವಿ. ಹೋಗತ್ತಿಗೆ ಅವ್ರ ಮನೆಗೆ ಅವ್ರ ಚಿಪ್ಸನ್ನು ಕೊಟ್ಟು ಇವತ್ತು ಒಂದು ಲೇಬರಿಗೆ 300ರಿಂದ 350 ರೂಪಾಯಿ ನಮ್ಗೆ ಖರ್ಚು ಬರುತ್ತೆ. ಮತ್ತು ಸೌದೆ ಬೇಕು, ಇಂಪಾರ್ಟೆಂಟು ಚಿಪ್ಸ್ ಮಾಡೋದಕ್ಕೆ. ಅಥವಾ ಗ್ಯಾಸಿಂದ ಅಥವಾ ಬೇರೆ ಯಾವುದೇ ಇಂಧನಕ್ಕಿಂತ ನಾವು ಇಲ್ಲೇ ನಮ್ಮಲ್ಲಿ ಸಿಗುವಂಥ ಒಣ ಮರಗಳನ್ನು ಬೇಸಿಗೆಯಲ್ಲಿ ತಂದು ಇಟ್ಕೊಂಡು ಅದು ನೀರು ಕುಡಿಯೋದಂತ ಇಟ್ಕೊಂಡು ಒಣ ಮಾಡಿದ್ರೆ ಸೌದೆಯಿಂದ ಮಾಡಿದಾಗ ಕ್ರಿಸ್ಪಿ ಚಿಪ್ಸ್ ರೆಡಿ ಆಗ್ತದೆ. ಮತ್ತು ಈ ಸಿಲಿಂಡರ್ ಗ್ಯಾಸು ಇಂಥದ್ರಿಂದ ನಮಗೆ ಚಿಪ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಅದರ ಮಾಡುವ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ಸೌದೆ ಒಲೆಯನ್ನು ನಾವು ಇದಕ್ಕೆ 1 kg ಚಿಪ್ಸಿಗೆ ಇವತ್ತು ಮಾರ್ಕೆಟೆಲ್ಲ 600ರಿಂದ 700 ರೂಪಾಯಿ ಇದೆ. ನಾವು ನಮ್ಮ ಮನೆಯಲ್ಲಿ 450 ರೂಪಾಯಿಗೆ ನಾವು ಈಗ ಕೊಡ್ತಾ ಇದ್ದೇವೆ ಸರ್. ಇವತ್ತು ಪ್ರಕೃತಿಯಲ್ಲಿ ವಿಶೇಷವಾಗಿ ಹಲಸಿನ ಹಣ್ಣಿಗೆ ಭಾಳ ವಿಶೇಷವಾದ ಮಹತ್ವ ಇದೆ. ಇವತ್ತು ಹಲಸಿನ ಹಣ್ಣು ಮನುಷ್ಯನ ಮುಖ್ಯವಾದ ಆಹಾರ. ಯಾಕಂದರೆ ಈ ಹಲಸಿನ ಕಾಯಿ ಅಥವಾ ಹಣ್ಣಿಗಿರ್ಬೋದು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲ್ಲ ಪ್ರಕೃತಿ. ನಾವು ತಿಳಿದಂಗೆ ಅಥವಾ ನಾವು ನೋಡಿದಂಗೆ ಯಾರು ಬಳಸಲ್ಲ, ನ್ಯಾಚುರಲಿ ಬೆಳೆಯುವಂಥದ್ದು.
ಮತ್ತು ಯಾವುದೇ ಕೀಟನಾಶಕಗಳನ್ನು ಬಳಸಲ್ಲ. ಇದಕ್ಕೆ ಮುಂದೊಂದಿನ ಹಲಸಿನ ಹಣ್ಣಿಗೆ ತುಂಬ ಹಲಸಿನಕಾಯಿ ಚಿಪ್ಸು ಅಥವಾ ಹಣ್ಣಿಗೆ ತುಂಬ ಬೇಡಿಕೆ ಬರುತ್ತೆ. ಮನುಷ್ಯನಿಗೆ ಆಹಾರಕ್ಕೆ ತುಂಬ ಅನುಕೂಲ. ಆದರೆ ಜನರಲ್ಲಿ ಒಂದು ಅವೇರ್ನೆಸ್ ಬೇಕು, ಒಂದು ಜಾಗೃತಿ ಬೇಕು. ಯಾವತ್ತು ಕಾರಣಕ್ಕೂ ಹಲಸಿನ ಮರಗಳನ್ನು ಯಾವುದೇ ಕಾರಣಕ್ಕೂ ಕಡಿಬಾರ್ದು. ಇವತ್ತು ಹಲಸಿನ ಮರ ಕಡಿದ್ಬಿಟ್ರೆ ಮನುಷ್ಯನಿಗೆ ಒಂದು ಆಹಾರದ ಒಂದು ಸರಪಳಿನೇ ಕಳೀತದೆ. ಇದು ಕೇವಲ ಹಲಸಿನ ಹಣ್ಣು ಮನುಷ್ಯನಿಗೆ ಅಂತಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹ ಇದು ಹಲಸಿನ ಹಣ್ಣನ್ನು ತಿಂದು ಇವತ್ತು ಮಂಗಗಳು ತುಂಬ ಜೀವನ ಮಾಡ್ತವೆ. ಹಾಗಾಗಿ ಯಾರು ದಯವಿಟ್ಟು ಹಲಸಿನ ಮರಗಳನ್ನು ಕಡಿಬೇಡಿ. ಹಲಸಿನ ಮರಕ್ಕೆ ವಿಶೇಷವಾದ ಮಹತ್ವ ಇದೆ. ಇದನ್ನು ಎಲ್ಲರೂ ಅರ್ಥಕೊಂಡು ಹಲಸಿನ ಮರ ನೆಟ್ಟು ಪೋಷಣೆ ಮಾಡಿದಾಗ ಮಾನವ ಕುಲಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಇವತ್ತು ಏನಾಗಿದೆ ಅಂದರೆ ನಮಗೆ ಬೇಡಿಕೆಯನ್ನು ಪೂರೈಸೋಕೆ ಆಗ್ತಾ ಇಲ್ಲ, ಅದೊಂದು ಬೇಜಾರಿದೆ. ಯಾರಾದರೂ ತಮಗೆ ಹಲಸಿನಕಾಯಿ ಚಿಪ್ಸ್ ಬಂದರೆ ನಮ್ಮ ವಿಳಾಸವನ್ನು ಕೊಟ್ಟಿದ್ದೇನೆ, ತಾವು ದಯವಿಟ್ಟು ಬಂದರೆ ನಿಮಗೆ ತಾಜಾವಾದ ರುಚಿಕರವಾದ ಚಿಪ್ಸನ್ನು ಕೊಡೋದಕ್ಕೆ ನಾವು ತಯಾರಿದ್ದೇವೆ. ನಮ್ಮಲ್ಲಿ ಯಾವುದೇ ಆನ್ಲೈನ್ ಸರ್ವಿಸು ಅಥವಾ ಕೊರಿಯರ್ ವ್ಯವಸ್ಥೆ ಇರೋದಿಲ್ಲ. ನಿಮ್ಮ ಮನೆ ಬಂದರೆ ನಿಮಗೆ ಖಂಡಿತವಾಗಿ ಚಿಪ್ಸನ್ನು ನಾವು ಕೊಡ್ತೀವಿ ಅನ್ನೋದನ್ನು ಈ ಮುಖಾಂತರ ಹೇಳ್ತೀವಿ. ಸಾಧಾರಣ ಲಕ್ಷಾಂತರ ಜನರು ಈ ಹಲಸಿನಕಾಯಿನ ಚಿಪ್ಸನ್ನು ಸವಿದಿದ್ದಾರೆ. ಅವರು ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ತಿಳಿಸ್ತೀನಿ. ಮತ್ತು ನೀವು ನಮ್ಮ ಮನೆಗೆ ಬಂದು ನಮ್ಮ ಸಂದರ್ಶನವನ್ನು ಮಾಡಿ ನಮ್ಮ ಅನುಭವವನ್ನು ನೀವು ಕೇಳಿದ್ದಕ್ಕೆ ವಿಶೇಷವಾಗಿ ನಿಮಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಹಾಗೆಯೇ ಮತ್ತೊಮ್ಮೆ ಬನ್ನಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್.